ಭಾರತದ ಮಾಕ್ ಡ್ರಿಲ್ ಆಪರೇಷನ್ಗೆ ಈಗ ಪಾಕ್ ಬೆಚ್ಚಿ ಬಿದ್ದಿದೆ. ರಕ್ತ ಹರಿಸಿ ಉಗ್ರತ್ವ ಘೋಷಣೆ ಮಾಡುತ್ತಿರುವ ಪಾಕ್ಗೆ ಮಾಕ್ ಡ್ರಿಲ್ ಈಗ ಬಹುದೊಡ್ಡ ಶಾಕ್. ಅವರಿಗೆ ಊಹೆ ಮಾಡದೇ ಇರೋ ರೀತಿಯಲ್ಲಿ ಈಗಾಗಲೇ ಜಲಯುದ್ಧ, ವ್ಯಾಪಾರ ಯುದ್ಧ, ಏರ್ ಸ್ಪೇಸ್ ಯುದ್ಧವನ್ನ ಮಾಡಾಗಿದೆ. ನಾವು ಹಡಗು ಬಂದ್ ಮೂಲಕ ಪಾಕ್ಗೆ ನಡುಕವನ್ನ ಕೂಡ ಭಾರತ ಹುಟ್ಟಿಸಿದೆ. ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡಿ ಇಟ್ಬಿಟ್ಟಿದ್ವಿ. ಅವರಿಗೆ ಯಾವುದೇ ರೀತಿಯಾಗಿ ಹಡಗು ಮೂಲಕವಾಗಿಯೂ ಕೂಡ ಅವ್ರಿಗೇನು ತಲುಪ್ತಾ ಇರಲಿಲ್ಲ. ಆ ರೀತಿಯಲ್ಲೂ ಬಂದ್ ಮಾಡಿಬಿಟ್ಟಿದ್ವಿ, ಜಲಮಾರ್ಗವನ್ನೇ ಬಂದ್ ಮಾಡಿಬಿಟ್ಟಿದ್ವಿ ಅವರಿಗೆ. ಸೊ ಅವಾಗಲೂ ವಿಲ ಒದ್ದಾಡಿದ್ರು. ಈಗ ಇನ್ನಷ್ಟು ಒದ್ದಾಡಬೇಕು. ಈ ಬಾರಿ ಪವರ್ಫುಲ್ ಆಗಿದ್ದೀವಿ ನಾವು. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಪಾಕಿಸ್ತಾನ ಮೊದಲೇ ಒಂದು ರೀತಿಯಾಗಿ ಸಂಕಟಕ್ಕೆ ಸಿಕ್ಕೊಂಡು ಒದ್ದಾಡುವಂಥ ಪರಿಸ್ಥಿತಿಯಲ್ಲಿದೆ ಆರ್ಥಿಕವಾಗಿ. ಈಗ ಭಾರತ ಆರ್ಥಿಕವಾಗಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಲ್ಲದೇ ಜಲಯುದ್ಧವನ್ನು ಮಾಡೋದಲ್ಲದೇ ಜಲ ಮಾರ್ಗವನ್ನು ಕೂಡ ಬಂದ್ ಮಾಡೋ ಮೂಲಕವಾಗಿ ಬಾಂಗ್ಲಾದಲ್ಲಿ, ಶ್ರೀಲಂಕಾದಲ್ಲಿ ಹೇಗೆ ಆರ್ಥಿಕ ವಿಪರೀತವಾಗಿ ಒದ್ದಾಟ ಆಗಿ ಅವರವರೇ ಕಿತ್ತಾಡ್ಕೊಂಡು ಹೊಡೆದಾಡೋ ಮಟ್ಟಕ್ಕೆ ಹಂಗೋಯ್ತು, ಹಂಗಾಗುತ್ತಾ ಅಂತ ಇಲ್ಲ. ಈಗ ಆಲ್ರೆಡಿ ಅಲ್ಲಾಗಿದೆ. ಅಲ್ಲಿನ ಪಾಕಿಸ್ತಾನದ ಜನ ಏನಿದ್ದಾರೆ ಅವರು ಸರ್ಕಾರದ ವಿರುದ್ಧ ನಿಂತಿದ್ದಾರೆ, ಪಾಕ್ನ ಆರ್ಮಿ ವಿರುದ್ಧ ನಿಂತಿದ್ದಾರೆ. ಇನ್ನೊಂದು ಕಡೆಗೆ ಪೊಲೀಸ್ ವರ್ಸಸ್ ಆರ್ಮಿಯ ಮಧ್ಯೆ ಜಟಾಪಟಿ ನಡೀತಾ ಇದೆ. ಸೊ ಪಾಕ್ನ ಒಳಗಡೆ ದೊಡ್ಡ ಮಟ್ಟದ ದಂಗೆಯ ರೀತಿಯಲ್ಲಿ ವಾತಾವರಣ ಇದೆ. ಇದರ ಮಧ್ಯೆ ಈಗ ಫೈನಲ್ ಆಗಿ ಭಾರತ ಒಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಮಾಕ್ ಡ್ರಿಲ್ ನ ಮೂಲಕ. ಇದನ್ನ ತಡೆದುಕೊಳ್ಳೋದಕ್ಕೆ ಪಾಕ್ಗೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ವಿಶ್ವಸಂಸ್ಥೆಯಲ್ಲಿ ಅದು ಅವಲತ್ತುಕೊಂಡಿರುವಂತದ್ದು. ಭಾರತ ಸಮರೋಪಾದಿಯಲ್ಲಿ ಎಲ್ಲವೂ ಕೂಡ ತಾಲೀಮನ್ನ ಶುರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬ್ಲಾಕ್ಔಟ್ ಅನ್ನ ಪಂಜಾಬ್ ನಲ್ಲಿ ಮಾಡಿದ್ವಿ. ಸೊ 9 ಗಂಟೆಯಿಂದ 9:30 ಆ ಸಮೀಪದಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಅನ್ನ ಕಡಿತ ಮಾಡಿ ಯುದ್ಧದ ತಾಲೀಮನ್ನ ಮಾಡುದು. ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಮಧ್ಯೆ ಈಗ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಏನಿದೆ ಅದು ನಾವು ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಭಾರತ ಕೊಡ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ತಾ ಇರುವಂತಹ ಸಂದೇಶ ಇದು. ಹಾಗಾಗಿ ಪಾಕಿಸ್ತಾನ ಸಂಪೂರ್ಣವಾಗಿ ಪತರಗುಟ್ಟು ಹೋಗಿದೆ. ಒಂದು ಕಡೆಯಿಂದ ಭಾರತದ ರಾಜತಾಂತ್ರಿಕ ನಡೆಯಿಂದ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಹೋಗುವಂತಹ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆಗೆ ಎಲ್ಲವೂ ಕೂಡ ಇಡೀ ಜಗತ್ತಿನ ಮುಂದೆಯೇ ಪಾಕಿಸ್ತಾನ ಒಂಟಿ ಆಗಿರುವಂತಹ ಪರಿಸ್ಥಿತಿಯಲ್ಲಿದೆ. ಇವತ್ತು ವಿಶ್ವಸಂಸ್ಥೆಯಲ್ಲೂ ಕೂಡ ಚೀಮಾರಿಯನ್ನ ಕೂಡ ಹಾಕಿಸ್ಕೊಂಡಿತ್ತು. ಸೊ ಇವೆಲ್ಲದರ ಮಧ್ಯೆ ಮಾಕ್ ಡ್ರಿಲ್ ಏನಿದೆ ಅದು ದೊಡ್ಡ ಮಟ್ಟದ ಪಾಕಿಸ್ತಾನಕ್ಕೆ ಹಿನ್ನಡೆಯ ರೀತಿಯಲ್ಲಿ, ಅಂದ್ರೆ ನಾಗರಿಕರ ರಕ್ಷಣೆಯ ಅಸ್ತ್ರವಾಗಿ ಭಾರತ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ರಕ್ಷಣಾ ವ್ಯವಸ್ಥೆ ಇದೆ ಅನ್ನುವಂತಹ ತಾಲೀಮನ್ನ ನಾಳೆ ಮಾಡ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಇದು ದೊಡ್ಡ ಮಟ್ಟದ ಶಾಕ್ ಕೊಡ್ತಾ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.